ನೋಡಿ ಎಲ್ಲೆಲ್ಲ ಆಲ್ಮೋಸ್ಟ್ ಈಗ ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಸ್ಟೇಜಲ್ಲಿದೆ ಅಂತ. ಎನ್ರಿಚ್ಮೆಂಟಿಗೆ ನಾವು ಫಸ್ಟ್ ಏನಂತಂದರೆ ನಿಮ್ಮದು ಕಾಂಪೋಸ್ಟ್ ಕಲ್ಚರ್ ಹಾಕಿದ್ವಿ. ಈಗ ಏನೇನು ಹಾಕ್ತಾ ಇದ್ದೀವಿ ನಾವು ಈ ಸತಿ ನಾವು ಎನ್ರಿಚ್ಮೆಂಟ್ಗೆ ನಮ್ಮ ಮೆಣಸಿಗೆ ಮತ್ತು ಕಾಫಿಗೆ ಬೇಕಾಗಿರೋ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಫ್ಲೋರೆಸೆನ್ಸ್ನ ಹಾಕ್ತಾ ಇದ್ವಿ. ಆಮೇಲೆ ನೀವು ಒಳ್ಳೆ ಕೆಲಸ ಮಾಡಿರೋದೇನು ಅಂದರೆ ಇದನ್ನು ಮುಚ್ಚಿಟ್ಟಿದ್ದೀರ, ಹೊತ್ತಿಗೆ ಮುಚ್ಚಿಟ್ಟಿದ್ದೀರ. ಹೌದು, ಅದು ಮೇಯ್ನು ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಎಲ್ಲ ಕಡೆ ಇವರು ಹೊಡಿತಾ ಇದ್ದಾರೆ, ಅದ್ರ ಜೊತೆಗೆ JCB ಮಿಕ್ಸ್ ಮಾಡ್ತಾ ಇರ್ತಾರೆ. ನೋಡಿ ಇದನ್ನ ಎಳೆದ್ಬಿಟ್ಟು ಇಲ್ಲಿ ಆಗ್ತಾ ಇದೀವಿ ಈಗ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಬಂದಿದ್ವಿ. ನೀವು ಲಾಸ್ಟ್ ಟೈಮ್ ನೋಡಿ ಒಂದು 2 months ಬ್ಯಾಕ್ ನಾವು ಕಾಂಪೋಸ್ಟಿಗೆ ನಾವೆಲ್ಲ ರೆಡಿ ಮಾಡಿದ್ವಿ. ಈಗ ನೋಡಿ ತೆಗಿತಾ ಇದ್ದೀವಿ. ನೋಡಿ ಎಲ್ಲೆಲ್ಲ ಆಲ್ಮೋಸ್ಟ್ ಈಗ ಮಿಕ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಸ್ಟೇಜಲ್ಲಿದೆ ಅಂತ. ಮತ್ತು ಬನ್ನಿ ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಅಂತ. ಹೆಲೋ ಸರ್, ನೋಡಿ ನಮ್ಮ ಜೊತೆ ಸುಹಾಸ್ ಮೋಹನ್ ಅವರು ಇದ್ದಾರೆ ಬ್ಲೂಮ್ ಬಯೋಟೆಕ್ಕಿಂದ. ಲಾಸ್ಟ್ ಟೈಮ್ ಬರಬೇಕಾಗಿತ್ತು. ಹೌದು, ನಮ್ಮ ಕಲ್ಚರ್ ಯೂಸ್ ಆಗಿದೆ. ಸೊ ನಾನು ನೋಡಿದರೆ ಇಲ್ಲೇ ಹೇಳ್ಬೋದು, ಅದೆಲ್ಲ ಡಿಕಂಪೋಸ್ ಆಗಿದೆ. ಈಗ ರೈಟ್ ಟೈಮು ಎನ್ರಿಚ್ಮೆಂಟ್ ಮಾಡೋಕ್ಕೆ. ಸೊ ಎನ್ರಿಚ್ಮೆಂಟ್ ಮಾಡೋಣ. ಈಗ ಎನ್ರಿಚ್ಮೆಂಟಿಗೆ ನಾವು ಫಸ್ಟ್ ಏನಂತಂದರೆ ನಿಮ್ಮದು ಕಾಂಪೋಸ್ಟ್ ಕಲ್ಚರ್ ಹಾಕಿದ್ವಿ. ಈಗ ಏನೇನು ಹಾಕ್ತಾ ಇದ್ದೀವಿ ನಾವು ಈ ಸತಿ ನಾವು ಎನ್ರಿಚ್ಮೆಂಟ್ಗೆ ನಮ್ಮ ಮೆಣಸಿಗೆ ಮತ್ತು ಕಾಫಿಗೆ ಬೇಕಾಗಿರೋ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಫ್ಲೋರೆಸೆನ್ಸ್ನ ಹಾಕ್ತಾ ಇದ್ವಿ. ಓಕೆ. ಸೊ ಈ ಟ್ರೈಕೋಡರ್ಮಾ ಬಂದ್ಬಿಟ್ಟು ಮೆಣಸಿಗೆ ನಮಗೆ ಭಾಳ ಈ ಕೊಳೆ ರೋಗ ಕಂಟ್ರೋಲ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಓಕೆ. ಈವನ್ ಸುಡೋಮೋನಾಸ್ ಕೂಡ ಒಂದು ಬಯೋಲಾಜಿಕಲ್ ಬ್ಯಾಕ್ಟೀರಿಯಲ್ ಫಂಗಿಸೈಡು. ಸೊ ಅದರಿಂದ ನಮಗೆ ಗ್ರೋತ್ ಪ್ರಮೋಷನ್ನು ಮತ್ತು ಡಿಸೀಸ್ ಕಂಟ್ರೋಲ್ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಈ ಆರ್ಗ್ಯಾನಿಕ್ ಮ್ಯಾಟ್ರಲ್ಲಿ ತುಂಬ ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ. ಒಂದ್ಸತಿ ಮಲ್ಟಿಪ್ಲೈ ಆದಮೇಲೆ ಒಂದು ಗಿಡಕ್ಕೆ ಒಂದೊಂದು ಕುಕ್ಕೆ ಅಷ್ಟು ಕೊಟ್ಟರೆ ಗಿಡ ಹೆಲ್ತ್ ಚೆನ್ನಾಗಿ ನಿಜ ಇರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಈ ಮಳೆನೇ ಬಿಡ್ತಾನೆ ಇಲ್ಲ. ಕಥೆ ಏನಿದು 2 ದಿನ ಮಳೆಗಾಲ ಎಕ್ಸ್ಟೆಂಡೆಡ್ ಮಳೆಗಾಲ ಆಗಿದೆ. ಹೌದು, ಎಲ್ಲ ಕಡೆ ಮಳೆ ಬಂದು ಎಲ್ಲ ಪ್ರಾಕ್ಟೀಸಸ್ ಎಲ್ಲ ತೊಂದರೆ ಕೊಡ್ತಾ ಇದೆ. ಪ್ರಾಕ್ಟೀಸಸ್ ಅಲ್ಲಿ ಕಳೆದ ವರ್ಷ ಈ ವರ್ಷ ಕಂಪ್ಲೀಟ್ ಚೇಂಜ್ ಆಗ್ಬಿಡಿ. ಹೌದು. ಮತ್ತೆ ಅದೇ ಹೇಳೋದು, ಈಗ ಏನಂತಂದ್ರೆ ಒಂದು ರೆಗ್ಯುಲರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇಟ್ಕೊಳಕ್ಕಾಗಲ್ಲ. ನಾವು ವೆದರ್ ತಕ್ಕಂತೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ವರ್ಷ ನಾವು ಏನಾದರೂ ಬದಲಾವಣೆ ಮಾಡ್ತಾನೆ ಇರಬೇಕು. ಹೌದು, ವೆದರ್ಗೆ ತಕ್ಕನಂಗೆ. ಹೌದು. ಬಟ್ ಈ ಆರ್ಗ್ಯಾನಿಕ್ ಹಾಕೋದ್ರಿಂದ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ. ಹೌದು. ಮೈಕ್ರೋಬ್ಸ್ ಹಾಕೋದ್ರಿಂದ ನಮಗೆ ಈ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಯೂಸ್ ಕಮ್ಮಿ ಆಗುತ್ತೆ. ಕರೆಕ್ಟ್. ಸೊ ಸಸ್ಟೈನಬಲ್ ಪ್ರಾಕ್ಟೀಸ್ ಇದು. ಹೌದು. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಏನು ಅನ್ಸುತ್ತೆ ಇದು ನಿಮಗೆ? ಇದರಲ್ಲಿ ತುಂಬ ಚೆನ್ನಾಗಿ ಡಿಕಂಪೋಸ್ ಆಗಿದೆ. ಇದರಲ್ಲಿ ಏನಿಲ್ಲ. ಆಮೇಲೆ ನೀವು ಒಳ್ಳೆ ಕೆಲಸ ಮಾಡಿರೋದೇನು ಅಂದರೆ ಇದನ್ನು ಮುಚ್ಚಿಟ್ಟಿದ್ದೀರ, ಹೊತ್ತಿಗೆ ಮುಚ್ಚಿಟ್ಟಿದ್ದೀರ. ಹೌದು. ಈ ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್ ಏನಿರುತ್ತಲ್ಲ, ತುಂಬ ಮಳೆಗೆ ಎಕ್ಸ್ಪೋಸ್ ಆಯಿತು ಅಂದರೆ ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್ ಎಲ್ಲ ಹರಿದು ಲೀಚ್ ಔಟ್ ಆಗಿಬಿಡುತ್ತೆ. ಹೌದು. ಸೊ ನಮ್ಗೆ ಗೊತ್ತೇ ಆಗಲ್ಲ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಕಳ್ಕೊಂಡ್ಮೇಲೆ ನಾವು ಸುಮ್ಮನೆ ಕಾಂಪೋಸ್ಟ್ ಹಾಕ್ತಾ ಇರ್ತೀವಿ. ಹೌದು. ಆ ಕಾಂಪೋಸ್ಟ್ನ ಮುಚ್ಚಿಟ್ರೆ ರೈನಿಗೆ ಮತ್ತು ಸನ್ಶೈನ್ಗೆ ನಮಗೆ ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರೊಳಗೆ ಉಳ್ಕೊಳ್ಳುತ್ತೆ. ಅದು ತುಂಬ ಇಂಪಾರ್ಟೆಂಟು. ಸುಮಾರು ಜನ ಅದು ಮಾಡೋದಿಲ್ಲ. ಮಳೆಗೆ ಎಕ್ಸ್ಪೋಸ್ ಮಾಡ್ತಾರೆ, ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್ ಎಲ್ಲ ಹೋಗ್ಬಿಡುತ್ತೆ ನ್ಯೂಟ್ರಿಯೆಂಟ್ಸ್. ನೋಡಿ ಇಲ್ಲಿ ತೆಗಿತಾ ಇದ್ದಾರೆ ಈಗ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ ಹುಡುಗುಡಿಯಾಗಿ. ಹೌದು. ಅದರಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸೀಪೇಜ್ ನೀರು ಬಂದಿರ್ಬೋದು. ಇದು ನೋಡಿ ಹುಡುಗುಡಿ ಏನಿದೆ ಅಂತ. ಹೌದು. ಯಾಕೆಂತಂದ್ರೆ ನೋಡಿ ಇಲ್ಲಿ. ಸೊ ಈ ಥರ ಹುಡುಗುಡಿಯಾಗಿರೋ ಗೊಬ್ಬರಕ್ಕೆ ಹೌದು ತುಂಬ ಚೆನ್ನಾಗಿ ಕಾಂಪೋಸ್ಟ್ ಆಗೋಗಿದೆ ನೋಡಿ. ಹೌದು, ಕ್ಲೀನ್ ಆಗಿದೆ ನೋಡಿ. ಇದಕ್ಕೆ ಒಂದು ಮಿಕ್ಸ್ ಮಾಡೋದಲ್ಲ ಈಗ. ಆಮೇಲೆ ಇನ್ನೊಂದು ನೋಡಿದರೆ ನೀವು ಕಾಂಪೋಸ್ಟಲ್ಲಿ ಏನು ವಾಸನೆ ಇಲ್ಲ, ನ್ಯೂಟ್ರಲ್ ಸ್ಮೆಲ್. ಸ್ಟ್ರಾಂಗ್ ಆರ್ಡರ್ ಇರುತ್ತೆ. ಹೌದು. ಈ ಪೂರ ಡಿಕಂಪೋಸ್ ಆಗೋಗಿದೆ, ಅದರಲ್ಲಿ ಏನು ಸ್ಮೆಲ್ ಇಲ್ಲ ನಮಗೆ. ಸೊ ರೈಟ್ ಟೈಮ್ ಈಗ ಮಿಕ್ಸ್ ಮಾಡೋಕ್ಕಲ್ಲ. ಈಗ ನೆಕ್ಸ್ಟ್ ಮಿಕ್ಸ್ ಮಾಡಿದ್ಮೇಲೆ ಸರ್ ಇದು ಪ್ಲಾಸ್ಟಿಕ್ ಶೀಟ್ ಮಾಡೋದು ಒಳ್ಳೇದಲ್ಲ? ಮುಚ್ಚೋದು ಒಳ್ಳೇದು. ಓಕೆ. ಸೊ ಅಗೇನ್ 1 ರೌಂಡ್ ಗೊಬ್ಬರ ಮತ್ತೆ 1 ರೌಂಡ್ ಗ್ರೋತ್ ಬರುತ್ತೆ. ಓಕೆ. ಮಧ್ಯದಲ್ಲಿ ಒಂದು ಮಿಕ್ಸಿಂಗ್ ಮಾಡಿ ನಂತರ ನಾವು ಅಪ್ಲಿಕೇಶನ್ ಮಾಡಿದ್ರೆ ನಮಗೆ ಫುಲ್ ಪೊಟೆನ್ಷಿಯಲ್ ಯೂಸ್ ಆಗುತ್ತೆ. ಪುನಃ ಈಗ ಕಂಪ್ಲೀಟ್ ಮಿಕ್ಸಿಂಗ್ ಮಾಡ್ತೀವಿ. 2 ಮಿಕ್ಸ್ ಮಾಡಿಬಿಡ್ತೀವಿ ಈಗ. ನೋಡಿಲಿ ಇದು ನೋಡಿ. ನೋಡಿ ಫುಲ್ ಮಳೆ ಬಿಡ್ತಾನೆ ಇಲ್ಲ, ರೆಗ್ಯುಲರ್ ಬರ್ತಾನೆ ಇದೆ. ಈಗಲೂ ಬಂತು ಮಳೆ. ಸೊ 1 ಟನ್ಗೆ 5 ಲೀಟ್ರು ಕಲ್ಚರು. ಓಕೆ. ಕಂಬೈನ್ಡ್. ಓಕೆ. ಟ್ರೈಕೋಡರ್ಮಾ ಅಂಡ್ ಸುಡೋಮೋನಾಸ್ ಅದನ್ನು ಹಾಕ್ಬಿಟ್ಟು ನಾವು ನೀರಲ್ಲಿ ಹಾಕಿ ಸ್ಪ್ರೇ ಮಾಡಿಸಿ ನಮ್ಮ JCB ಎಲ್ಲ ಕಡೆ ಕಲ್ಚರು ರೀಚ್ ಆಗೋವಾಗ ಮಾಡಿ ಬೆಡ್ ಮಾಡಿಬಿಟ್ಟು ಮತ್ತೆ ರೈನಿಂದ ಪ್ರೊಟೆಕ್ಷನ್. ಓಕೆ. ಈಗ ಅದನ್ನೆಂತ ಮಾಡೋದು? ಈಗ ಅದನ್ನ ಮಿಕ್ಸ್ ಮಾಡಬೇಕಲ್ಲ, ಈ ಜೊತೆಗೆ ಮಿಕ್ಸ್ ಮಾಡೋದಾ ಹೆಂಗೆ ಅಂತ? ಇದ್ರ ಜೊತೆಗೆ ಮಾಡಿಬಿಡೋಣ. ಹೌದಲ್ಲ? ಓಕೆ. ಸೊ ಈಗ ಬ್ಯಾರಲ್ಗೆ ನಾವು 5 ಲೀಟ್ರ್ ಹಾಕ್ಕೊಳ್ಳೋಣ. ಯಾಕಂದರೆ ನಮಗೀಗ ಕಾಂಪೋಸ್ಟಲ್ಲಿ ಸಾಕಷ್ಟು ಮಾಯಿಶ್ಚರ್ ಇರೋದ್ರಿಂದ ಹೆಚ್ಚಿಗೆ ಮಾಯಿಶ್ಚರ್ ಕೊಡೋ ಅವಶ್ಯಕತೆ ಇಲ್ಲ. ಹೌದು. 5 ಲೀಟ್ರ್ ಟ್ರೈಕೋಡರ್ಮಾ, 5 ಲೀಟ್ರ್ ಸುಡೋಮೋನಾಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿಗೆ ಹಾಕಿ ಕಾಂಪೋಸ್ಟಿಗೆ ಸ್ಪ್ರೇ ಮಾಡಿಸ್ಬಿಟ್ಟು ನಾವು JCB ಬಕೆಟಲ್ಲಿ ಎಲ್ಲ ಕಡೆ ಅದು ಮಿಕ್ಸ್ ಮಾಡೋಕ್ಕೆ ನೋಡ್ಕೊಂಡ್ರೆ ಆಮೇಲೆ ಬೆಡ್ ಮಾಡಿಟ್ರೆ ನಮಗೆ ಸರಿ ಹೋಗುತ್ತೆ. ಸೂಪರ್. ಈಗ ಈ ಪ್ರೋಸೆಸ್ ಆಗ್ತಾ ಇರೋದು ಯಾಕೆಂತಂದರೆ ಇದು ಮೇಲ್ಗಡೆ ಹಸಿ ಇದೆ, ಈಗ ಒಳಗೆ ಡ್ರೈ ಇದೆ. ಅದನ್ನ ಈಗ ಕ್ಲೀನಾಗಿ ಮಿಕ್ಸ್ ಮಾಡೋದು. ನೋಡಿ ಇವರೇ ಈಗ ಇಟಾಚಿ ಮಂಜು ಅಂತ. ಏನು ಮಂಜು? ಕ್ಲೀನಾಗಿ ಮಾಡ್ಕೊಡ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ, ಗೊಬ್ಬರ ಎಲ್ಲ ಕಲಿಸಿದ್ರಲ್ಲ.
ಎಲ್ಲ ಮಿಕ್ಸಿಂಗ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಫುಲ್ ಕ್ಲೀನಾಗಿ ಕರೆಕ್ಟ್ ಮಾಡಿರೋದು. ಯಾಕೆ ಅಂತಂದರೆ ಎಷ್ಟೋ ಜನ ಹೇಳಿದರು ನಾವು ಕಾಂಪೋಸ್ಟ್ ದನದ ಗೊಬ್ಬರ ಹಾಕಿದ್ದೀವಿ, ಬಾಂಡಿಗಟ್ಟಲೆ ಬಟ್ಟೆಗಟ್ಟಲೆ 25-30 ತಿಂಗಳು ಹಾಕಿದ್ದೀವಿ, ಬಳ್ಳಿ ಸತ್ತೋಯ್ತು ಅಂತ. ಈಗ ಈ ಥರ ಕಾಂಪೋಸ್ಟ್ ಮಾಡೋದು ಹಾಕ್ತಿದ್ರೆ ಸತ್ತೋ ಗ್ಯಾರಂಟಿ. ಬೆನಿಫಿಷಿಯಲ್ ಮೈಕ್ರೋಸ್ ಹಾಕಿರೋದ್ರಿಂದ ಹೌದು, ಇದೆಲ್ಲ ಆಗೋದು ಮಲ್ಟಿಪ್ಲೈ ಆಗಿ ನಮ್ಮ ಮಣ್ಣಲ್ಲಿ ಅದೇನಾಗುತ್ತೆ, ಕೊಳೆ ರೋಗದ ಫಂಗಸ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ನಮ್ಮ ಕಾಂಪೋಸ್ಟಲ್ಲಿ. ಹೌದು. ಸೊ ಇದಾದ್ರೆ ನಮ್ಮ ಕಾಂಪೋಸ್ಟೇ ಕೊಳೆ ರೋಗದ ಫಂಗಸ್ಗೆ ಆಹಾರ ಮತ್ತು ಎಲ್ಲ ಏನು ಮಾಡ್ತಾರೆ, ಡೈರೆಕ್ಟು ತರಿಸ್ತಾರೆ ಗೊಬ್ಬರ, ದನದ ಗೊಬ್ಬರ. ಕಾಂಪೋಸ್ಟ್ ಮಾಡೋದಿಲ್ಲ, ಎಂಟ್ರಿಕ್ಟು ಡೈರೆಕ್ಟು ಗಿಡಕ್ಕೆ ಹಾಕ್ತಾರೆ. 2 ಸ್ಟೆಪ್ ಕಾಂಪೋಸ್ಟ್ ಮಾಡಿ ಕಾಂಪೋಸ್ಟ್ ಮಾಡಿದ್ರೆ ಎಂಟ್ರಿಕ್ ಬೇಕಿಲ್ಲ. ಇದೊಂದು ಆಲ್ಮೋಸ್ಟ್ ಒಂದು 15 ದಿನ ಇಲ್ಲಿ ಇಟ್ಟಿದ್ವಿ, 15-20 ದಿನ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಈಗ ಫುಲ್ ಎಲ್ಲ ಲೋಡ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಫುಲ್ ಲೋಡ್ ಮಾಡ್ತಾ ಇದ್ದೀವಿ ಈಗ. ನೋಡಿ ಕಾಂಪೋಸ್ಟ್ ಹಿಂಗೆ ಎನ್ರಿಚ್ ಮಾಡಿಬಿಟ್ಟೆ ಹಾಕ್ಬೇಕು ನಾವು. ನೋಡಿ ನೋಡಿ, ಇದನ್ನ ಎಳೆದ್ಬಿಟ್ಟು ಇಲ್ಲಿ ಹಾಕ್ತಾ ಇದ್ದೀವಿ ಈಗ. ನೋಡಿ, ಈಗ ಎಳೆದ್ಬಿಟ್ಟು ಫುಲ್ ಮುಚ್ತಾ ಇದ್ದೀವಿ ಅಷ್ಟೇ. ಈಗ ಇದು ಹಿಂಗೆ ಆಲ್ಮೋಸ್ಟ್ ಎಲ್ಲ ಡನ್. ಈಗ Know that the ride or die.